ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟೇ ಅವಲಕ್ಕಿಯನ್ನು ತೊಗೊಂಡಿನ್ರಿ. ಏನು ಸುಸ್ಲಾ ಮಾಡ್ಕೋತೀವಲ್ಲ ಅದೇ ಅವಲಕ್ಕಿ. ಕೆಲವರು ಇದನ್ನು ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೋ. ಅವಲಕ್ಕಿಯಲ್ಲೇನು ದೂಸಿರ್ತದ್ರಿ, ಚಾಣಿಸ್ಬಿಟ್ಟು ತೊಗೋತೀನಿ. ಈಗ ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಂಡ್ರಿ. ಈ ಅವಲಕ್ಕಿಯಿಂದ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಮಾಡೋದಂತೂ ತುಂಬ ಸಿಂಪಲ್ ಆದ್ರಿ, ಅದರ ಟೇಸ್ಟ್ ಅಂತೂ ಅದ್ಭುತ. ಒಂದು ಬಾರಿ ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಏನು ಮಾಡ್ತೀನಿ ರೀ, ಸೈಡಿಗೆ ಇಡ್ತೀನಿ. ಆ ಅವಲಕ್ಕಿ ಏನಾಗಲಿ ರೀ ಚೆಂದಂಗೆ ನೆನೆಲಿ, ಆಮೇಲೆ ನೆನೆದ ಮೇಲೆ ಯೂಸ್ ಮಾಡ್ತೀನಿ. ಅವಲಕ್ಕಿ ತುಂಬ ಸಾಫ್ಟಾಗಿ ನೆನಿಬೇಕು. ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟೇ ಇಟ್ಟಿನಿ. ಈಗ ಇನ್ನೊಂದು ಪಾತ್ರೆಗೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಮಕ್ಳಿಗೆ ಮಾಡ್ತಿದ್ರಂದ್ರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಅರ್ಧ ಟೊಮೆಟೊನ ಸಿಪ್ಪೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅದನ್ನು ಹಾಕ್ಬೋದು. ತರಕಾರಿ ಕ್ವಾಂಟಿಟಿ ಹೆಚ್ಚು ಕಡಿಮೆನೂ ಮಾಡ್ಬೋದು. ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಏನು ಮಾಡಿದ್ದೀನಿ, ಕೈಯಿಂದನೇ ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಬೀನ್ಸು, ಕ್ಯಾಪ್ಸಿಕಮ್ ಅಂದಾದರೂ ಹಾಕೋಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಮ್ಯಾಶ್ ಮಾಡಿನೂ ಹಾಕಿರಿ, ಆದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕಿರಿ. ಆದಷ್ಟು ಏನು ಮಾಡಿರಿ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ತುರಿದ್ಬಿಟ್ಟೇ ಹಾಕಿದ್ದೀನಿ. ನೋಡಿ, ಇದಕ್ಕೆ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಬೀಸಿ ಮಾಡಿರುವ ಹಿಟ್ಟು, ಇದು ಬಜ್ಜಿ ಬೋಂಡ ಹಿಟ್ಟಲ್ರಿ. 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಚಿಲ್ಲಿ ಫ್ಲೇಕ್ಸನ್ನು ಅಷ್ಟೇ ಹಾಕಿರಿ. ಹಸಿ ಮೆಣಸಿನ್ಕಾಯಿನ ಏನು ಮಾಡಿರಿ, ಸ್ಕಿಪ್ ಮಾಡಿರಿ. ಈಗ ನೋಡಿರಿ, ಆ ಅವಲಕ್ಕಿನ ತೊಗೊಂಡಿನಿ. ಅವಲಕ್ಕಿನೂ ಚೆಂದಾಗಿ ನೆಂದವ್ರಿ. ಈ ರೀತಿ ಕೈಯಿಂದ ಕಿವುಚ್ಬಿಟ್ಟು ನೀಟಾಗಿ ಏನು ಮಾಡ್ಕೊರಿ, ಹಿಟ್ಟಿನ ಥರ ಆಗಬೇಕು, ಆ ರೀತಿಯೇ ಮಾಡ್ಕೊರಿ. ಇಲ್ಲ ನಮಗೆ ಇಷ್ಟೂ ಟೈಮ್ ಇಲ್ಲ ಅಂದ್ರೆ ನೀವು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಮಾಡ್ಕೋಬೋದು. ಆದರೆ ಮಿಕ್ಸಿಗೆ ಹಾಕೊಂಬಂದು ಎಕ್ಸ್ಟ್ರಾ ನೀರನ್ನು ಹಾಕೋಬೇಡ್ರಿ. ಇದಕ್ಕೆ ನೋಡಿ, ಇದನ್ನು ಏನು ಮಾಡ್ತಾಯಿದ್ದೀನಿ, ಎಲ್ಲ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದಿಲ್ಲ, ಈಗ ಇದಕ್ಕೆ ನಾನು ಆ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಸಲುವಾಗಿ ಒಂದು ಸ್ವಲ್ಪ ನೋಡಿರಿ, 1 ಪ್ಯಾಕೆಟ್ ಆಗಷ್ಟೇ ಮ್ಯಾಗಿ ಮ್ಯಾಜಿಕ್ ಮಸಾಲನ ಹಾಕ್ತಾಯಿದ್ದೀನಿ. ನೀವು ಇದ್ರೆ ಹಾಕಿರಿ, ಇಲ್ಲಾಂದ್ರೆ ಪಾವ್ ಭಾಜಿ ಮಸಾಲ ಹಾಕಿರೂ ನಡೀತದೆ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಎಲ್ಲನೂ ಏನು ಮಾಡೋಣ, ಮಿಕ್ಸ್ ಮಾಡೋಣ. ನೋಡಿ, ಆ ಅವಲಕ್ಕಿಯಲ್ಲಿ ಏನು ತೊಯಿಸಿ ತೊಗೊಂಡಿರ್ತೀವಲ್ಲ ಅಷ್ಟೇ, ಮತ್ತು ಬೇರೆ ಯಾವುದೇ ಎಕ್ಸ್ಟ್ರಾ ನೀರು ಇದ್ರೊಳಗೆ ಹಿಡಿಸೋದಿಲ್ಲ. ನೋಡಿರಿ, ಅಷ್ಟೇ ಕರೆಕ್ಟ್ ಆಗ್ತೈತೆ. ನಾನು ಯಾವ ರೀತಿ ತೋರಿಸಿದ್ದೀನಿ ಮೆಜರ್ಮೆಂಟ್ ಇದೇ ರೀತಿಯೇ ಹಾಕಿರಿ, ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ನೋಡಿರಿ, ಸೋಡಾ ಇಲ್ಲ, ಈನೋ ಇಲ್ಲ, ಮೊಸರು ಇಲ್ಲ, ರವೆ ಇಲ್ಲ, ಟೇಸ್ಟಿಯಾಗಿರುವಂಥ ಅವಲಕ್ಕಿಯಿಂದ ಮಾಡಿರುವ ರೆಸಿಪಿ ರೀ. ನೋಡಿ, ಇದಕ್ಕೇನು ಹಿಟ್ಟು ನೆನೆಯೋಕೆ ಏನು ಬಿಡೋದಿರೋದಿಲ್ಲ ರೀ. ಇದಕ್ಕೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಬಿಟ್ಟು ಕಟ್ಲೆಟ್ಕಿಂತ ತೆಳುವಾಗಿಯೇ ತಟ್ಟಿಬಿಟ್ಟು ತಗೋರಿ. ಅಷ್ಟು ದಪ್ಪ ಮಾಡ್ಕೊಬೇಡ್ರಿ. ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ತುಂಬ ತೆಳುವಾಗಿಯೇ ಮಾಡ್ಕೊರಿ, ಏನಾಗಲ್ಲ. ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ, ಎಣ್ಣೆ ಹಿಡಿಯೆಲ್ಲ ತುಂಬಾ ಚೆನ್ನಾಗಿರ್ತಾವೆ ರೀ. ನೀವು ಇದನ್ನು ಬೆಳಗಿನ ತಿಂಡಿಗೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಈ ರೀತಿ ಟ್ರೈ ಮಾಡಿರಿ. ಅಥವಾ ಸಾಯಂಕಾಲ ಮಕ್ಳಿಗೆ ಸ್ನ್ಯಾಕ್ಸ್ ಬೇಕಾಗಿತ್ತಂದ್ರೆ ಅದಕ್ಕಾದ್ರೂ ನೀವೇನು ಮಾಡ್ಕೋಬೋದು, ಇದನ್ನು ಮಾಡ್ಕೋಬೋದು. ನೋಡಿ, ತುಂಬ ದಪ್ಪಾಗಿ ಮಾಡ್ಕೊಬಿಡ್ರಿ. ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಈ ರೀತಿ ತೆಳುವಾಗಿಯೇ ತಟ್ಟಿಬಿಟ್ಟು ತೊಗೋರಿ. ನೋಡಿ, ಬೀನ್ಸು, ಕ್ಯಾಪ್ಸಿಕಮ್ಮು, ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟಲ್ಲ ಅದನ್ನು ಹಾಕೋಬೋದು. ತರಕಾರಿ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊರಿ. ಮಕ್ಕಳು ತಿನ್ನಲ್ಲ ಅಂದ್ರೆ ತರಕಾರಿನ ಇದರಲ್ಲಿ ಜಾಸ್ತಿನೂ ಹಾಕೋಬೋದು ನೀವು. ನೋಡಿ, ಮ್ಯಾಗಿ ಮ್ಯಾಜಿಕ್ ಮಸಾಲೆ ಇಲ್ಲಾಂದ್ರೆ ಪಾವ್ ಭಾಜಿ ಮಸಾಲೆ ಹಾಕಿರಿ. ಅದನ್ನೂ ಇಲ್ಲಾಂದ್ರೆ ಒಂದು ಅರ್ಧ ಟೀ ಸ್ಪೂನಾಗಷ್ಟೇ ಗರಂ ಮಸಾಲೆ ಆದರೂ ಹಾಕಿರಿ. ಎರಡನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ. ಉಳಿದಿದ್ದನ್ನು ಎಲ್ಲನೂ ರೆಡಿ ಮಾಡ್ಕೊಂಡು ಇವನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪ್ಯಾನ್ದಲ್ಲಿ ಬೇಯಿಸ್ಬಿಟ್ರೂ ತೊಗೋಬೋದು, ಅಥವಾ ಡೀಪ್ ಫ್ರೈನೂ ಮಾಡ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ಒಂದು 4 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು 4ರಿಂದ 5 ಟೀ ಸ್ಪೂನಾಗಷ್ಟು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲ ನಮಗೆ ಕಡಿಮೆ ಎಣ್ಣೆ ಬೇಕನ್ನೋರು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಪ್ಯಾನ್ದಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಕೊರಿ. ಆವಾಗೂ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾವೆ. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಎಣ್ಣೆ ನಡೀತಿತ್ತು ಅಂದರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಂಡ್ರಿ. ನೋಡಿ, ತಿರುಗಿಬಿಟ್ಟು ಈಗೇನು ಮಾಡಿ ನೋಡಿರಿ, ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ. ನೋಡಿ, ತುಂಬ ಸಿಂಪಲ್ ಅದ ರೀ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀವಿ. ನೋಡಿ, ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಷ್ಟೇ ಅದ್ಭುತ ಅದ ರೀ. ನೋಡಿ, ತುಂಬಾ ಹೊರಗಡೆಯಿಂದ ಕ್ರಿಸ್ಪಿ, ನೋಡ್ರಿ, ಇದು ಅಕ್ಕಿ ಹಿಟ್ಟದು ಹಾಕಿರ್ತೀವಲ್ಲ ಅದರಿಂದ ಹೊರಗಡೆಯಿಂದ ಕ್ರಿಸ್ಪಿ ಇರ್ತದೆ. ಆಲೂಗಡ್ಡೆ ಹಾಕಿದ್ರಿಂದ ಒಳಗಡೆಯಿಂದ ಸಾಫ್ಟಾಗಿ ಟೇಸ್ಟ್ ತುಂಬ. ಮತ್ತು ಮ್ಯಾಗಿ ಮ್ಯಾಜಿಕ್ ಮಸಾಲ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇವನು ಬಿಸಿ ಹೀಗೇ ತಿನ್ಬೋದು, ಪಕೋಡ ಥರ ಮೆಣಸಿನ್ಕಾಯಿ ಬಾಡಿಸ್ಬಿಟ್ಟು. ಇಲ್ಲಾಂದ್ರೂ ನೀವೇನು ಮಾಡ್ಬೋದು, ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಒಂಚೂರು ಎಣ್ಣೆ ಹಿಡ್ದಿಲ್ಲ. ನೋಡಿ, ನಾನು ನಿಮ್ಗೆ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ, ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದವು. ನೋಡಿ, ಸೌಂಡ್ದಿಂದನೇ ಗೊತ್ತಾಗ್ತೈತಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ. ನೋಡಿ, ಎಲ್ಲನೂ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವು. ನೋಡಿ,
ಈ ಅವಲಕ್ಕಿ ಆಲೂಗಡ್ಡೆ ಬಳಸಿ ಮಾಡಿರುವಂಥ ಕಟ್ಲೆಟ್ ಅಂತಲೂ ಕರಿಬೋದು. ಮೊಸರಿಲ್ಲ, ಸೋಡಾ ಇಲ್ಲ, ಏನೂ ಇಲ್ಲ, ಬೇಗನೆ ಒಂದು 10 ನಿಮಿಷದಲ್ಲಿನೇ ರೆಡಿ ಮಾಡ್ಕೊಬೋದು ನೋಡಿ. ಇದು ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆನೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಕನ್ನಡತಿ ಅಡುಗೆ ಚಾನಲನ್ನು